ಏನೇ ಪ್ರಾಬ್ಲಮ್ ಐತಿಲ್ಲ ಸರ್? ಇಲ್ಲಿ ಪ್ರಾಬ್ಲಮ್ ಭಾಳ ಇದಾವ್ರಿ ಸರ್. ಏನು ಅವ್ರಿಗೆ ಏನ್ ಪರಿಹಾರ ಕೊಡಂದ್ರಿ ಸರ್? ಏನ್ ಕೇಳಿದ್ರು ಸರ್ ಅವ್ರು? ಮೂಲಭೂತ ಸೌಕರ್ಯಗಳು ಅವ್ರು ಕೇಳ್ತಾನೆ ಬಂದಿರಿ ಸರ್. ಹೋದ್ಸಲ ಡಿ ಮಾಡೋರು ಬಂದಿದ್ರು 6 ತಿಂಗಳಿಂದ ಸರ್. ಅವ್ರ ಬಂದಿದ್ರು 1 ತಿಂಗಳೊಳಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೂ ಪರಿಹಾರ ಕೊಡಲಿಲ್ಲ ಸರ್ ಅವರು. ಮತ್ತೆ ಈ ಸರ್ ವಾಪಸ್ ಸರ್ ಬಂದ್ರೆ ಸರಿ ಏನು ಕೇಳಿದ್ರು ಒಂದು ಸೊಳ್ಳೆ ಬಗ್ಗೆ ಕೇಳಿ ಏನಾದ್ರು ಸಣ್ಣ ವಿಷಯ ಕೇಳಿದ್ರೆ ಸರಿ ಲೆಟರ್ ಬರೋದಾಕ್ಬೇಕು, ಲೆಟರ್ ಬರೋದಾಕ್ಬೇಕು, ಬರೀ ಲೆಟರ್ ಬಗ್ಗೆ ಮಾತಾಡಿ ಸರ್. ಈಗ ಪ್ರೆಸೆಂಟ್ ಸೊಳ್ಳೆ ಆಗ್ಯಾವ್ರಿ ಸರ್, ಇದಕ್ಕೆ ಪರಿಹಾರ ಕೊಡೋದು ನಾವು ಕೇಳಂದ್ರಿ ಸರ್. ಇಲ್ಲ ಲೆಟರ್ ಬರೋದಾಗ್ಬೇಕು ಅಂತ ಹೇಳ್ತಾರೆ ಸರ್. ಸರ್ ಅವ್ರು ಸ್ಟಾರ್ಟಿಂಗ್ ಬಂದಾಗ ಅವ್ರು ಬರೀ ಈಗ ಲಾಸ್ಟ್ ಯಾವಾಗ ಬರ್ದು ಕೊಟ್ಟಿವಿ? ನಾವು ಕೊಟ್ಟಿವಿ ಸರ್. ಅವ್ರು ಬರ್ದು ಕೊಡ ಅಂತಾರಂದ್ರಿ. ನಾವು ಪ್ರತಿ ಎಷ್ಟು ದಿನ ಕೇಳ್ತೀವಿ ನೋಡ್ರಿ ಸರ್, ಆ ದಿನ ಅವ್ರು ಬರ್ದು ಕೊಡ ಅಂತಾರ ಸರ್. ಎಷ್ಟು ದಿನ ಆಯ್ತು ಕೇಳ್ರಿ ಬಂದ್ ನಾವು? ಅವ್ರು ಪ್ರೆಸೆಂಟ್ ಯಾವ ಬಂದ್ರೆ ಆ ದಿನಾನೇ ಕೇಳಿರಿ ಸರ್. ಹಂಗಾರ ಹಿಂದೆ ವಾರ್ಡನ್ ಇದ್ರು ಸರ್, ರಂಗಪ್ಪ ಸರ್ ಇದ್ರು ನೋಡ್ರಿ, ಅವ್ರು ಲೆಟರ್ ಬರ್ದು ಕೊಟ್ರಿ ಸರ್. ಹಂಗಾರ ಆ ಲೆಟರ್ ಹೋದ್ರಿ ಸರ್. ಆ ಲೆಟರ್ ಆಫೀಸಿಗೆ ಹೋಗ್ಬೇಕಲ್ರಿ ಸರ್. ಮತ್ತೆ ಆ ಲೆಟರ್ ಸಂಬಂಧಪಟ್ಟಿದ್ದು ಮತ್ತೆ ಇವರು ಅದೇ ಲೆಟರ್ ಬರ್ತಾರೆ ಸರ್. ಅದ್ರ ಬಗ್ಗೆನೇ ಬರ್ತಾರೆ. ಯಾಕೆ ಮತ್ತೆ ಈ ಸಮಸ್ಯೆ ಯಾಕೆ ಪರಿಹಾರ ಆಗಂದ್ರಿ ಸರ್? ಮತ್ತೇನು ಪ್ರಾಬ್ಲಮ್? ಮತ್ತೇನು ಸರ್? ಇದು ಗದಗ ನಂಬರ್ ಹಾಸ್ಟೆಲಿಂದ ಹೇಳೋದು ವಿದ್ಯಾರ್ಥಿಗಳು ಎಲ್ಲರೂ. ಇಲ್ಲಿ ಮೂಲಭೂತ ಸೌಕರ್ಯ ಅಂದ್ರೆ ಪ್ರತಿಯೊಂದು ಕ್ಲೀನಿಂಗ್ ಮೇನ್ ವಿಷಯ ಇರೋದು. ಕ್ಲೀನಿಂಗ್ ವಿಷಯ ಇರೋದು ಮೇನ್. ಅದರಲ್ಲಿಂದ ಫಸ್ಟ್ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ ಮುಂದೆ ಎಲ್ಲರ ಸಾಧನೆ ಮಾಡ್ಬೋದು. ಆದರೆ ಇಲ್ಲಿ ಆರೋಗ್ಯನೇ ಚೆನ್ನಾಗಿಲ್ಲ. ವಿದ್ಯಾರ್ಥಿಯನ್ನು ಎಲ್ಲರೂ ಎಲ್ಲಿ ಬೇಕಲ್ಲೇ ಓದ್ಬೋದು. ಆದರೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಯಾರೂ ಓದೋದಿಲ್ಲ. ಪ್ರತಿಯೊಂದು ಎಲ್ಲ ಸಮಸ್ಯೆ ಇದೆ ಸರ್. ಅವ್ರ ಸೊಳ್ಳಿದಾಯಿತು, ನೀರಿಂದಾಯಿತು, ಪ್ರತಿಯೊಂದು ಸುತ್ತಮುತ್ತಲೇ ನೀರು ನಿಂದಿರ್ತದೆ. ಬಟ್ ಅವರು ಯಾವುದೂ ಕೆಲಸ ಮಾಡೋಂಗಿಲ್ಲ. ಅದು ಕರೆಕ್ಟ್ ಮಾಡಿಸೋದು ಒಂದು ಕ್ರಮನೂ ಕೈಗೊಳ್ಳೋಂಗಿಲ್ಲ. ಮತ್ತು ನೀರು ಅದೇ ನೀರು ಆ ಸಿಂಟ್ಯಾಕ್ಸ್ದಲ್ಲಿರೋ ನೀರು ಅದನ್ನು ಯೂಸ್ ಮಾಡ್ತಾರೆ ಅಡುಗೆ ರೂಮ್ದಲ್ಲಿ. ಬಟ್ ಆ ಸಿಂಟ್ಯಾಕ್ಸ್ದಲ್ಲಿ ಮುಚ್ಚೋ ಮೇಲೆ ಕ್ಯಾಪ್ ಇದೆಯಲ್ಲ, ಅದು ಫೈಬರಿಂದ ಯಾವುದೋ ಯೂಸ್ ಮಾಡ್ತಾರೆ ಸರ್. ಅದು ಮುರಿದೋಗಿ ಅದರೊಳಗೆ ಹುಳ ಗಿಳ ಎಲ್ಲ ಅದಾವ್ರಿ. ಅದರಾಗಿಂದ ಯೂಸ್ ಮಾಡಿ ನೀರು ಅಡುಗೆಯಾಗಿ ನೀರು ಹಾಕ್ತಾರೆ ರೀ. ಅದರಲ್ಲಿ ಅದನ್ನು ಊಟ ಮಾಡೋಕೆ ಸರ್. ಮತ್ತು ಅಡುಗೆನೂ ಸರಿಯಾಗಿರಂಗಿಲ್ಲ ನೋಡಿರಿ ಸರ್. ಜೋಂಡಿಗೆ ಗಿಂಡಿಗೆ ಅದಾವ ಹೇಳಿವ್ರಿ ಸರ್ ಅವಾಗ ನಾವು. ಆದ್ರೂ ಕೇಳಲ್ಲ ಸರ್ ಅವರು. ಸೊಳ್ಳೆ ನೋಡ್ರಿ ಸರ್ ಅಷ್ಟೇ. ಮತ್ತು ಡಿ ಮೇಡಮ್ ಬಂದಾಗ ಏನಂದ್ರೆ ಫಿಲ್ಟರ್ ನೀರಿಂದ ಅಡುಗೆ ಮಾಡ್ತೀವಿ ಸರ್ ರೀ. ಫಿಲ್ಟರ್ ನೀರಿಂದ ಅಡುಗೆ ಮಾಡಿದ್ರಿ ಅಂತ ಅಂತಾರೆ. ನೀವು ಫಿಲ್ಟರ್ ನೀರು ಯೂಸ್ ಮಾಡ್ರಿ ಅವಾಗಲಿಂದ ಹೇಳಾಗ್ರಿ. ಬಟ್ ಒಂದಿನ ಫಿಲ್ಟರ್ ನೀರು ಯೂಸ್ ಮಾಡ್ತಾರೆ ಅವ್ರು ಅಂದಾಗೂ ನಾವು ಸುಮ್ಮನಿದ್ವಿ ಬಿಡ್ರಿ. ಅಂದ್ರೆ ಫಿಲ್ಟರ್ ನೀರು ಬಳಸ್ತಾರಂತ ಅವ್ರು ಮೇಡಮ್ ಮೂಲ ಅಂದ್ರಿ. ಅದಕ್ಕೆ ನಾವು ಸುಮ್ಮನಿದ್ರಿ, ಏನು ಕೇಳಿಲ್ರಿ. ಈಗ ನೋಡ್ರಿ ಇದೇ ನೀರು ಒಳಗೆ ಬರೋ ಹುಳನಾದ್ರು. ಮತ್ತು ನಾಯಿ ಅದಾವಲ್ರಿ ಇಲ್ಲಿ ಎಲ್ಲ ರಿಸಸ್ ಅವು ಮಾಡ್ತಾವ್ರಿ. ಮತ್ತೆ ಪೂರ್ತಿ ಅಂದ್ರು ಏನಂತಾರೀ ಎಲ್ಲ ಹೊಲಸಾಗ್ಯಾವ್ರಿ ಸರ್. ನಾಯಿ ಕುಂತ್ ಸರ್ ಹುಳ ಆಗಿದ್ದು ಹೊರಗೆ ತೆಗೆದು ಇಟ್ಟಿದ್ರಿ ಸರ್. ಬೆಡ್ ಹೊಸ ಬೆಡ್ ರೀ ಸರ್. ಒಟ್ಟು 3 ತಿಂಗಳಾಗಿಲ್ಲ ಸರ್. ಹುಳ ಆಗಿದ್ದು ಹೊರಗೆ ತಂದು ಇಟ್ಟಿದ್ರಿ ಸರ್. ನಾಯಿ ಎಲ್ಲ ಅದ್ರ ಮೇಲೆ ಕುಂದಿರ್ತಾವ್ರಿ ಸರ್. ಸರ್ ಎಲ್ಲ ಇಲ್ಲೇ ಕೆಳಗೆ ಇದ್ದರು ಸರ್. ನಾಯಿ ಅಲ್ಲಿ ನೋಡೋಣ. ಟಾಯ್ಲೆಟ್ ರೀ ಸರ್. ಅದು ಮ್ಯಾಗಿರೋದ್ರಿ. ಅದು ನೀರು ಸೇರ್ತೈತ್ರಿ. ಕೆಳಗೆ ಎಲ್ಲ ನಾವು ಇದು ತೊಳಿಬೇಕು ನೋಡ್ರಿ ಸರ್. ಬರ್ತೈತ್ರಿ ಸರ್. ಟಾಯ್ಲೆಟ್ ನೀರು ಟಾಯ್ಲೆಟ್ ಐತ್ರಿ ಸರ್. ಅದನ್ನು ಹೇಳಿವ್ರಿ ಸರ್. ಅದು ಹೇಳಿ ಮಾಡಿಸ್ತೀವಿ ಅಂತ ಅಂದಾರಿ ಸರ್. 200 ಮಾಡಿಸಿಡ್ರಿ. ಅದು 6 ತಿಂಗಳು 7 ತಿಂಗಳು ಆತ್ರಿ ಸರ್. ಅದನ್ನ ಡಿ ಮಾಡೋರು ಅವಾಗ ಬಂದು ಹೇಳಾರಿ ಸರ್. ಎಲ್ಲ ಅವ್ರು ಅಂದಾರೆ ಅವ್ರು ಮಾಡಿಸ್ತೀನಿ ಅಂತ ಅಂದ್ರೆ ಆದ್ರೆ 200 ಇವ್ರು ಮಾಡಿಸಿಡ್ರಿ ಸರ್. ಅದು ಏನೈತಿ ಅಂದ್ರೆ ಇದು ನಾಷ್ಟ ಮಾಡ್ಬೇಕಾದ್ರೆ ಏನು ಒಟ್ಟು ತಟ್ಟಿ ತೊಳೆದ್ರೆ ಮ್ಯಾಗಿಂದ ನೀರು ಸಿಡಿತೈತಿ ಸರ್. ಎಷ್ಟೋ ಸಲ ಹೇಳಿವ್ರಿ ಸರ್. ಸರ್ ಮೊದಲಿನವ್ರು ಏನು ಮಾಡಿದ್ದಾರೆ ರೀ, ಅವರು ರೆಗ್ಯುಲರ್ ಬರದೇ ಇರೋ ಕಾರಣ, ಅವರು ಬೇರೆ ಬೇರೆ ಹಾಸ್ಟೆಲ್ ಇನ್ಚಾರ್ಜ್ ಇರೋ ಕಾರಣ ಅವರಿಗೆ ಬೇಕಾದಂಥ ಹೊರಗಡೆ ಸ್ಪೆಷಾಲಿಟಿ ಏನು ಡಿಮಾಂಡ್ಸ್ ಇದೆ ಅವೆಲ್ಲವನ್ನು ಪೂರೈಸಿದ್ದಾರೆ ಸರ್. ಈಗ ನಾನು ಯಲ್ಲಪ್ಪ ಅಂಜುಟಿಗೆ ಅಂತ ಹೇಳಿ ಸರ್. ನಾನು ವಾರ್ಡನ್ ಅದೇನು ರೀ ಸರ್ ಈ ಗದಗ ನಂಬರ್ 1 ಕೇಶವನಗರ ಮತ್ತು 2 SBS ಗಾರ್ಡನ್ ಎದುರುಗಡೆ ಹಾಸ್ಟೆಲ್ ಸರ್. ಅದು ಏನಾಗಿದೆ ಅಂದರೆ ಸರ್, ಮೊದಲು ಇದ್ದಂಥ ವಾರ್ಡನ್ಗಳು ಅವ್ರಿಗೆ ಬೇಕಾದಂಥ ಎಲ್ಲ ಸ್ಪೆಷಾಲಿಟಿ ಅಂದ್ರೆ ಏನು ರೀ ಸರ್, ಅವರಿಗೆ ಚಿಕನ್ ಅರ್ಧ kg, ಮೊಟ್ಟೆಗಳನ್ನು ಟ್ರೇಗಟ್ಟಲೆ ಈ ರೀತಿ ಕೊಟ್ಟಿದ್ದಾರೆ ಸರ್. ನಾನು ಬಂದ ನಂತರ ಅವೆಲ್ಲವನ್ನು ಅವಾಯ್ಡ್ ಮಾಡಿದ್ದೀನಿ ರೀ ಸರ್. ಹಾಗಾಗಿ ಅವ್ರಿಗೆ ಏನಾಗಿದೆ, ಈ ರೀಸನ್ ಇಟ್ಕೊಂಡು ಇವತ್ತು ಈ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಸರ್. ಒಬ್ಬರಿಗೆ ಒಂದು ಮೊಟ್ಟೆ ಕೊಡೋ ರೂಲ್ಸ್ ಇದೆ ಸರ್.
ನಿಮ್ಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ಹೇಳ್ತೀರಲ್ಲ, ಅದ್ರ ಬಗ್ಗೆ ಲೆಟ್ರ್ ಹಾಕಿದ್ದೀನಿ ಸರ್. ನನ್ನಿಂದ ಏನು ಕೊಡ್ಬೇಕು ಸರ್, ಲೆಟ್ರ್ ಅಷ್ಟೇ ಸರ್. ನನ್ನಿಂದ ಕೈಲಿ ಹಾಕಿ ಮಾಡೋ ಅಂದ್ರೆ ಆಗುತ್ತಾ ಸರ್? ಹಾಂ ಸರ್. ನಾನು ಇವಾಗಲೇ ಎ ಡಿ ಸರ್ ಗಮನಕ್ಕೂ ತಂದೀನಿ, ಡಿ ಡಿ ಮೇಡಮ್ ಅವ್ರ ಗಮನಕ್ಕೂ ತಂದೀನಿ ರೀ. ಅವ್ರು ಹೇಳಿದ್ದಾರೆ ರೀ ಅನುದಾನ ಇಲ್ಲ, ಕೊರತೆ ಇದೆ, ಬರಲಿ ಫಸ್ಟ್ ನಿಮ್ಮ ಹಾಸ್ಟೆಲ್ಗೆ ಪ್ರಿಫರೆನ್ಸ್ ಕೊಡ್ತೀವಿ, ಅಲ್ಲಿ ಏನಿದೆ ಎಲ್ಲವನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಈ ಕುರಿತು ಗಮನ ಹರಿಸಬೇಕಾದ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಲಿ, ವಸತಿ ನಿಲಯಗಳ ವ್ಯವಸ್ಥಾಪಕರಾಗಲಿ ಇತ್ತ ಕಡೆ ತಿರುಗಿ ಕೂಡ ನೋಡುತ್ತಿಲ್ಲ ಎಂಬುದು ವಿದ್ಯಾರ್ಥಿಗಳ ಆರೋಪ. ಕಾರಣ ಜಿಲ್ಲಾಧಿಕಾರಿಗಳು ವಸತಿ ನಿಲಯಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ಚಪಾತಿ ಮಾಡೋ ಹಿಟ್ಟು ಸರ್, ಇವು ಬದ್ನಿಕಾಯಿ ಇದು ಹಿಟ್ರಿ ಸರ್. ಒಳಗಿಟ್ರೆ ಏನಾಕೈತ್ರಿ ಸರ್, ಇಲ್ಲಿ ಹೊರಗೆ ಇಟ್ಟು ಏನು ಮಾಡ್ತಾರೆ ಇವ್ರು ನೋಡ್ರಿ ಸರ್. ಅದು ಹೆಂಗಾಗಿತ್ತು ಓಪನ್ ಮಾಡಿ. ನಾ ಇವತ್ತಿನ ದಿನ ಕೇಳಿದ್ವಿ ಅಂದ್ರೆ ನಾಳೆ ದಿನ ಅಷ್ಟೇ ಸ್ವಚ್ಛ ರೀ ಸರ್. ಅದು ನಾಡಿದ್ದು ಹಂಗ ರೀ ಸರ್. ಅದು ಇಲ್ಲಿ ಬದ್ನಿಕಾಯಿ ನೋಡ್ರಿ. ಹಿಟ್ಟಿಗಿಟ್ಟು ಸರ್ ಎಲ್ಲ ಅಡುಗೆ ಮಾಡೋ ಸರ ಇಲ್ಲೇನು ರೇಷನ್ ಇಲ್ಲ. ಮತ್ತೊಂದ್ರಿ ಸರ್ ನಮಗ ಊಟ ಖಾಲಿ ರೇಷನ್ ಇಲ್ಲಿ ಇಡ್ಬೇಕ್ರಿ. ಮತ್ತೊಂದ್ರಿ ರೇಷನ್ ಇಲ್ಲಿ ಖಾಲಿ ಆದ, ಈಗ ಅಡ್ಗೆ ಮಾಡ್ಯಾರಿ, ಈಗ ಅಡ್ಗೆ ಖಾಲಿ ಆತಂದ್ರಿ ಸರ್. ನಾವು ಅವ್ರು ಬರ್ಬೇಕ್ರಿ, ಅವ್ರು ಹೇಳ್ಬೇಕ್ರಿ, ಇಲ್ಲಿ ತಕೊಂಡ್ ಬರ್ಬೇಕ್ರಿ, ಮತ್ತೆ ಇಲ್ಲಿ ಬಂದು ಅವ್ರು ಮಾಡ್ಬೇಕ್ರಿ. ಅಂದ್ರೆ 1 ತಾಸು 2 ತಾಸು ಹಾಕಿದ್ರಿ ಅವ್ರು ಅಲ್ಲಿಂದ ತಗೊಂಡ್ ಮಾಡ್ಬೇಕು. ಪಲ್ಯ ನೋಡ್ರಿ ಸರ್ ಹೆಂಗೆ ಅವ್ರು ಸೀರಿಯಸ್ ಮಾಡಿದ್ ನಮ್ಮ ಮೇಲೆ ಹಾಕೋದ್ರಿ ಸರ್.